ಅಪ್ಪ ಅಪ್ಪ ಅದು ಅಪ್ಪ ಅಪ್ಪ ಅದು ಏನೋ ಇಷ್ಟೊಂದು ನಾಚ್ಕೋತಾ ಇದೀಯಾ? ಮಾತಾಡು ಅಪ್ಪ. ಏನಾದ್ರೂ ಕಾಯಿಲೆನಾ ಇಲ್ಲ ನಿನ್ ಗಾಂಚಾಲಿನ? ಲವ್ ಗೀತಾ. ಈ ಗೀತಾ ನಿನ್ನೂ ಲವ್ ಮಾಡ್ತಾವಳ? ನೀನ್ ಈ ಕಡೆ ಬಾಮ್ಮ, ನೀನ್ ಅಲ್ಲೇ ಇರೋ. ಇವನ್ನೋಗ್ ಲವ್ ಮಾಡ್ತೀನಿ ಅಂತೀಯಲ್ಲಮ್ಮ, ನೀನ್ ಬೇರೆ ಯಾರಾದ್ರೂ ಲವ್ ಮಾಡು, ಇಲ್ಲಾಂದ್ರೆ ನಿನ್ ಜೀವನನೇ ಹಾಳಾಗುತ್ತೆ. ಅಪ್ಪ ಏನ್ ನಿಮ್ ಸೊಸೆ ಹತ್ರ ಸೀಕ್ರೆಟ್ ಸೀಕ್ರೆಟ್ ಆಗಿ ಮಾತಾಡ್ತಿದೀವ? ಹಂಗಾದ್ರೆ ಜೋರಾಗಿ ಹೇಳ್ತೀನಿ ಇರೋ. ಇವನ್ನೋಗ್ ಲವ್ ಮಾಡ್ತೀನಿ ಅಂತೀಯಲ್ಲಮ್ಮ, ಇವನ್ ಉದ್ದಾರ ಆಗಲ್ಲ. ನಾನ್ ಹೇಳೋದನ್ನ ಕೇಳು, ನೀನ್ ಯಾರನ್ನಾದ್ರೂ ಬೇರೆ ಲವ್ ಮಾಡು. ಬರೀ ಲವ್ವೇನಾ ಅಥವಾ ಮದ್ವೆ ಆಗ್ತೀರಾ? ನೀವ್ ಒಪ್ಕೊಂಡ್ರೆ ಮಾತ್ರ ಮದ್ವೆ. ಆಶೀರ್ವಾದ ಮಾಡಿ ಅಪ್ಪ. ಆಲ್ ದಿ ಬೆಸ್ಟ್. ಹೇಳಿಲ್ವ ಗೀತಾ ನಮ್ಮಪ್ಪ ತುಂಬಾ ಒಳ್ಳೆಯವರು ಅಂತ? ಏನ್ ಹೋಗಿ ಇದು? ಏನೋ ರಾಕೇಶ್? ಅಬ್ಬ 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 ಏನೋ ಏನಾಯ್ತು? ಏನಿಲ್ಲಪ್ಪ. ಏನೋ ನಡೆದಿದೆ? ಇಲ್ಲ ಏನೋ ನಡೆದಿದೆ. ಏನೋ ಸುಳ್ಳು ಹೇಳ್ತಿದ್ಯಾ? ನಾನ್ ಅಡ್ಗೆ ಮಾಡ್ತಿದ್ರೆ ಹೋಗಿ ಜೋರಾಗಿ ಬರ್ತಿದ್ಯಾ ಅಂತ ಬೈತಿಯಾ? ಇವಾಗ ನೋಡಿದ್ರೆ ಸಿಗರೇಟ್ ಹೊಡಿತಿದ್ಯಾ? ಸಿಗರೇಟ್ ಅಪ್ಪ ನಾನೊಂದ್ ಹೇಳ್ತೀನಿ ಕೇಳಿ ಈಗ. ಏನದು? ಬಾವಿಲ್ ನೀರು, ಬಿಸ್ಲು, ಮಳೆ, ಕೆಟ್ಟದು ಒಳ್ಳೇದು. ಒಳ್ಳೇದ್ ನಿನ್ನ ಹತ್ರ ಏನಿದ್ಯೋ? ಒಳ್ಳೇದ್ ನನ್ನ ಹತ್ರ ಇಲ್ಲ, ನಿಮ್ಮ ಹತ್ರ ಇಲ್ದ್ರ ಕೆಟ್ಟದ್ ನನ್ನ ಹತ್ರ ಇದೆ. ಓ ಜ್ಞಾನೋದಯ ಆಗಿದೆ ಕಣ ನಿಂಗೆ. ಬಿಡಪ್ಪ ಅಬ್ಬ 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 ಬಿಡಪ್ಪ ಅಬ್ಬ. ನಿನಗೆ ಹುಟ್ಟು ಕೂಡ ಇಲ್ಲ, ಸಾವುನೂ ಇಲ್ಲ. ಹಾಗಾದ್ರೆ ನಮ್ಮನ್ ಮಾತ್ರ ನೀನು ಹುಟ್ಟಿಸ್ತಿರ್ತೀಯ ಸಾಯಿಸ್ತಿರ್ತೀಯ? ಒಂದ್ಸಲ ಹುಟ್ಟೆ ಅಂದ್ರೆ ಸಾಯುವಾಗ ಆ ನೋವೇನು ಅಂತ ನಿಂಗೆ ಗೊತ್ತಾಗುತ್ತೆ. ಒಂದ್ಸಲ ಹುಟ್ ನೋಡೋ ನೀನು, ಹುಟ್ ನೋಡೋ, ಹುಟ್ ನೋಡೋ ನೀನು. ಒಂದ್ಸಲ ಹುಟ್ ನೋಡೋ ನೀನು, ಹುಟ್ ನೋಡೋ. ಸರ್. ಹಾ ಸರ್. ಓಕೆ ಸರ್. ಮಲ್ಲಿಕ್ ಸ್ಟೇಟ್ಮೆಂಟ್ ತಗೊಂಬರೋಣ. ಓಕೆ ಸರ್. ಹಲೋ ಸರ್. ಹಾ ನಿಮ್ಮ ಹತ್ರನೇ ಬರ್ತಿದ್ದೀನಿ ಸರ್. ಓಕೆ ಸರ್. ನಿನ್ನ ಹೆಸರು? ವೇದ. ಪೂರ್ತಿ ಹೆಸರು ಹೇಳು. ವೇದ್ವಿಕಾ ಗೀತಾ. ಆ ಡೆಡ್ ಬಾಡಿ ಹೆಸರು? ರಾಕೇಶ್. ರಾಕೇಶ್ಗೂ ನಿಂಗೂ ಏನ್ ಸಂಬಂಧ? ಹೀಸ್ ಮೈ ಫ್ರೆಂಡ್ ಸರ್. ಫ್ರೆಂಡಾ? ಫ್ರೆಂಡ್ ಜೊತೆ ಫಾರ್ಮ್ ಹೌಸ್ ಅಲ್ಲಿ ಏನ್ ಮಾಡ್ತಿದ್ಯಾ? ಆಕ್ಚುಲಿ ಹೀಸ್ ಮೈ ಬಾಯ್ ಫ್ರೆಂಡ್ ಸರ್. ನಿಜ ಹೇಳು, ಅವನ್ನ ಸಾಯಿಸಿದ್ ಯಾರು? ನನಗೆ ಗೊತ್ತಿಲ್ಲ ಸರ್. ಬೆಳಿಗ್ಗೆ ಎದ್ದು ನೋಡಿದಾಗ ಪಕ್ಕದಲ್ಲಿ ಇರ್ಲಿಲ್ಲ. ಹಾಲಲ್ಲಿ ಬಂದು ನೋಡಿದಾಗ ಈ ತರ ಬ್ಲಡ್ ಮೇಲೆ ಬಿದ್ದಿದ್ದ. ಸರಿ ನೀನು ಹೋಗು. ಯಾದಯ್ಯ? ಹಾ ಬರ್ತಿದ್ದೀನಿ ಸರ್. ನೀನೇ ಹೇಳು. ನನ್ನ ಹೆಸರು ಯಾದವ ಅಂತ ಸರ್. ಇಲ್ಲಿ ವಾಚ್ಮ್ಯಾನ್ ಕೆಲಸ ಮಾಡ್ತೀನಿ ಸರ್. ಅದು ಬಿಟ್ರೆ ನನಗೇನು ಗೊತ್ತಿಲ್ಲ ಸರ್. ಹೊರಡು. ಸರಿ ಸರ್. ವರಂ ಹೇಳಿಮಾ. ಸರ್ ನನ್ನ ಹೆಸರು ವರಂ ಸರ್. ನಾನು ಈ ಮನೇಲಿ ಅಡುಗೆ ಮಾಡ್ತೀನಿ ಸರ್. ಅದನ್ನ ಬಿಟ್ಟು ಏನೂ ಗೊತ್ತಿಲ್ಲ ಸರ್. ಸರಿ ನೀವು ಹೊರಡಿ. ವಾಚ್ಮ್ಯಾನ್, ವಾಚ್ಮ್ಯಾನ್ ಸರ್. ಪರ್ಮಿಷನ್ ಕೇಳದೆ ಯಾರನ್ನೂ ಒಳಗಡೆ ಅಲೋ ಮಾಡಬೇಡ. ಇಲ್ಲಿ ಇನ್ಸ್ಪೆಕ್ಟ್ರು ತುಂಬಾ ಸ್ಟ್ರಿಕ್ಟ್. ಹೊರಡು. ಸರ್. ಸರಿ ಸರ್. ಹಾ ಬುಜಿ. ಹಾ ಮೇಡಮ್. ಸ್ಪಾಟ್ ಇದೆ ತಾನೆ? ಇದೆಲ್ಲ ನಿಮ್ಗೆ ಹೇಗ್ ಮೇಡಮ್ ಗೊತ್ತಾಗುತ್ತೆ? ನನ್ನ ಹೆಸರೇನು? ಕ್ರೈಮ್ ಜರ್ನಲಿಸ್ಟ್ ಶ್ವೇತಾ. ಕ್ರೈಮ್ಸ್ ಎಲ್ಲಿ ನಡೆಯುತ್ತೋ ಶ್ವೇತಾ ಅಲ್ಲಿರ್ತಾಳೆ. ನಿನ್ ಕೆಲ್ಸ ನೋಡು. ಮೇಡಮ್ ಏನು ಈ ಕಡೆ ಎಂಟ್ರಿ ಇಲ್ಲ. ಹಾಗಾದ್ರೆ ಓಕೆ. ಇವನೆಲ್ಲಿ ಹೋಗ್ತಿದ್ದಾನೆ? ಏನ್ ಮೇಡಮ್ ಈ ತರ ಜಂಪ್ ಮಾಡೋದು ಯಾವಾಗ ಕಲ್ತ್ರಿ?
ನನ್ಗಿಷ್ಟ ಇಲ್ಲ ಅಂದ್ರೆ ನನ್ನ ಪೇರೆಂಟ್ಸ್ ನಂಗೆ ಮದುವೆ ಮಾಡ್ತಿದ್ರು. ಅವಾಗ ಇಲ್ಲಿ ಓಡ್ಕೊಂಡ್ ಬಂದೆ ಫಸ್ಟ್ ಟೈಮ್. ಓ, ಮದುವೆ ಅಂದ್ರೆ ಇಷ್ಟ ಇಲ್ವಾ? ನಾನೊಬ್ಳು ಕ್ರೈಮ್ ಜರ್ನಲಿಸ್ಟ್. ನನ್ಗೆ ಅಷ್ಟೊಂದು ದೊಡ್ಡ ಕ್ರೈಮ್ ಮಾಡಕ್ ಇಷ್ಟ ಇಲ್ಲ. ಮದುವೆ ಅಂದ್ರೆ ಅಷ್ಟು ದೊಡ್ಡ ಕ್ರೈಮಾ? ಅವ್ರನ್ನ ಕೇಳು. ಹೇ ಇರು. ಇಲ್ಲಿ ಪೊಲೀಸ್ ಜೀಪ್ ಇದೆ ಅಂದ್ರೆ ಈ ಏರಿಯಾ ಇನ್ಸ್ಪೆಕ್ಟರ್ ಭಾಷಾ ತಾನೆ? ಹೌದು ಮೇಡಮ್. ನಾನು ಗೇಟ್ ಆಚೆಯಿಂದ ನೋಡುವಾಗ ನನ್ನ ಕಣ್ಣಿಗೆ ಕಾನ್ಸ್ಟೇಬಲ್ ಕಾಣಿಸಿದ್ರು. ಓ ಶಿಟ್, ಅವ್ರಿಗೇನಾದ್ರೂ ನಾವಲ್ಲಿ ಇದೀವಿ ಅಂತ ಗೊತ್ತಾದ್ರೆ ನಮ್ ಕತೆ ಅಷ್ಟೇ ಮುಗೀತು. ಓಹೋ, ಏನ್ ಮಾಡೋಣ? ಸರಿ ಬಾ ಹೋಗೋಣ. ಓಕೆ ಮೇಡಮ್. ಮೇಡಮ್, ಇಲ್ಲಿ ಯಾರು ಇಲ್ವಲ್ಲ? ಇರು. ಓಕೆ ಮೇಡಮ್, ಓಕೆ. ಸ್ಲೋ. ಹೋಗ್ ನೋಡು, ಅಲ್ಲಿ ಹೋಗ್ ನೋಡು. ಓಕೆ ಮೇಡಮ್, ನಾನು ನೋಡ್ತೀನಿ. ಮೇಡಮ್, ಯಾರು ಇಲ್ಲ. ಸರಿ ಮೇಡಮ್, ಮೇಲೆ ಹೋಗೋಣ. ಮೇಡಮ್, ಬೆಳಿಗ್ಗೆ ಟಿಫನ್ ಕೂಡ ಮಾಡಿಲ್ಲ. ನನ್ನ ಸುಮ್ಮನೆ ಸುತ್ತಿಸ್ತಾ ಇದ್ದೀರಾ. ಬಾಯಿ ಮುಚ್ಕೊಂಡ್ ಬಾ. ಏನ್? ಬಾ. ಕ್ಯಾಮ್ರಾ. ಓಕೆ ಮೇಡಮ್. ನನ್ನ ವೆಪನ್ನೇ ಕ್ಯಾಮ್ರಾ ಮೇಡಮ್. ಅಯ್ಯೋ, ನಿನ್ ತಲೆ ಓವರ್ ಆಗಿ ಆಡ್ತೀಯ. ಅಯ್ಯೋ ಮೇಡಮ್, ನೀವು ಮದ್ವೆ ಆಗಿದ್ರೆ ನಾನು ಇಷ್ಟೊತ್ತಿಗೆ ಆರಾಮಾಗಿರ್ತಿದ್ದೆ. ಅಯ್ಯೋ, ಮದ್ವೆ ಎಲ್ಲ ಒಂದ್ ದೊಡ್ಡ ಕ್ರೈಮ್ ಬುಜ್ಜಿ. ಏನ್ ಮೇಡಮ್, ನೀವು ತುಂಬಾ ಡಿಫ್ರೆಂಟ್ ಆಗೇ ಇದ್ದೀರಾ. ಸರಿ ಹೋಗು, ಶೂಟ್ ಮಾಡು. ಏಯ್, ಯಾರ್ ನೀವು? ಸರ್, ನಾನ್ ಜರ್ನಲಿಸ್ಟ್ ಶ್ವೇತಾ. ಇವ್ ನನ್ ಕ್ಯಾಮ್ರಾಮನ್ ಬುಜ್ಜಿ. ಪರ್ಮಿಷನ್ ಇದೆಯಾ? ಪರ್ಮಿಷನ್ ಇದೆ ಸರ್. ಒಂದ್ ನಿಮಿಷ. ಆ ಲೆಟರ್ನ ತೋರಿಸಿ. ಸರಿ, ಒಳಗಡೆ ಬನ್ನಿ. ಥ್ಯಾಂಕ್ ಯು ಸರ್. ಬಾರೋ. ನಿಂತ್ಕೊಳ್ಳಿ. ಸರ್, ಯಾರು ಒಳಗಡೆ ಬಿಡಬಾರ್ದು ಅಂತ ಹೇಳಿದ್ದಾರೆ. ಏಯ್, ನಾನು ಯಾರಂತ ಗೊತ್ತಿಲ್ವಾ? ಹೇಳೋ. ಸಾರ್ ಯಾರು ಅಂತ ಗೊತ್ತಿಲ್ವಾ? ಗೊತ್ತಿಲ್ವಾ? ಏಯ್, ಈ ಏರಿಯಾಲಿರೋ ಮೋಸ್ಟ್ ಫೇಮಸ್ ಡಿಟೆಕ್ಟಿವ್ ಮಿಸ್ಟರ್ ರಾಘವ್ ಸರ್. ಅದಕ್ಕೆ ಇಂಗ್ಲಿಷ್ ಪೇಪರ್ ಎಲ್ಲ ಓದಲಿಲ್ಲ. ಓದೋದಿಲ್ವಾ? ಪೇಪರ್ ಅಲ್ಲಿ ಏನ್ ಹಾಕಿದವ್ರೆ ಗೊತ್ತಾ? ಪಕ್ಕದ ಮನೆ ಮರ್ಡರ್ ಅಲ್ಲಿ ಮಿಸ್ ಆಗಿರೋ ಮೂಳೆನ ಕಂಡಿಡ್ದಿದ್ದು ರಾಘವ್ ಸರ್. SI ಸರ್ ಮನೆ ನಾಯಿ ಕಳೆದೋಯ್ತಲ್ಲ, ಅದನ್ನ ಯಾರು ಕಂಡಿಡಿದ್ದು? ಇವ್ರೇನೆ. ಏಯ್, ಸಾಕು ನಿಲ್ಸೋ. ಇಟ್ಕೋ. ಸರ್ ಹೆಂಗ್ ಬಂದ್ರು ಅಂತ ಕೇಳಿದ್ರೆ ಎದುರ್ಸ್ಬಿಟ್ಟು ಬಂದ್ರು ಅಂತೀನಿ. ಏಯ್, ನಾನು ಇದೀನಲ್ವಾ, ಐ ವಿಲ್ ಟೇಕ್ ಕೇರ್. ಏನೋ ಎದುರಿಸ್ಬಿಟ್ಟು ಹೋದ್ರು ಅಂತ್ಯಾ? ಇನ್ನೊಂದ್ಸಲಿ ಈ ತರ ಮಾತಾಡಿದ್ರೆ ತಲೆ ಮೇಲೆ ಫುಟ್ಬಾಲ್ ಆಡ್ಬಿಡ್ತೀನಿ, ಅರ್ಥ ಆಯ್ತಾ? ಚಿಲ್ ಬ್ರೋ. ಏಯ್ ಬಾಸ್ ನೀನಾ ಇಲ್ಲ ನಾನಾ? ನೀವೇ ಬಾಸ್. ಸಾರಿ, ಗೋ ಬ್ಯಾಕ್. ನಾನೇ ನಂಬರ್ 1 ಬಾಸ್. ನೀನಾ ಇಲ್ಲ ನಾನಾ? ನೀವೇ ಬಾಸ್. ಗೋ ಬ್ಯಾಕ್. ಸಾರಿ ಬಾಸ್. ಏಯ್, ಗೋ ಬ್ಯಾಕ್ ಅಂತ ಅಂದ್ರಲ್ಲ ಬಾಸ್. ಏಯ್, ಜಸ್ಟ್ ಫಾಲೋ ಮೀ. ಓಕೆ ಬಾಸ್, ಬಂದ್ಬಿಟ್ಟೆ ಬಾಸ್. ನಾನ್ ಯಾರಿಗೂ ಬಗ್ದೇ ಇರೋನು. ಮೇಲಿದ್ಯಾ? ಇಲ್ಲ ಇಲ್ಲೇ ಎಲ್ಲಾರು ಇದ್ಯಾ? ಬಸ್ ಬಸ್, ನನ್ ಕೈಲಿ ಮೆಟ್ಲತ್ತಾಗ್ತಿಲ್ಲ, ನಂಗೊಂಚೂರು ಕೈ ಕೊಡಿ. ವಾ, ಕಮಾನ್. ಯು ಟೂ ಸ್ಲೋ. ಮೆಟ್ಲನ್ ಕಂಡಿಡ್ದನ್ನ ಇದ್ರ ಮೇಲೆ ನಾ ತಳ್ಬಿಡ್ಬೇಕು ಬಾಸ್. ಅಂಡರ್ವೇರು ಆಗುತ್ತಾ? ನಮ್ ಸೈಜೇನೆ. ಸಾರಿ ಬಾಸ್. ಏನು ನನ್ನನ್ನ ಯಾಕೋ ಸೈಜ್ ಆಗಿ ಬರ್ತಿದ್ಯಾ ಬಾಸ್? ನನಗೇನೋ ಈ ಕೇಸಲ್ಲಿ ನಿಜವಾಗ್ಲೂ ನೀವೇ ಗೆಲ್ತೀರಾ ಅನ್ಸ್ತಿದೆ. ಮೊದ್ಲು ಕೈ ಕೊಡಿ. ನೆನೆ ನನ್ ಕನ್ಸಲ್ಲಿ ನೀವು ಕೇಸ್ ನಾಗ ಗೆದ್ಬಿಟ್ಟಿದ್ರಿ. ತುಂಬಾ ಅವಾರ್ಡ್ಗಳು ನಿಮ್ಮ ಕಲಾಕ್ಷೇತ್ರದಲ್ಲಿ ಹೂಮಾಲೆ ಹಾಕಿದ್ರು. ಅದೆಲ್ಲ ಬಿಡಿ ಬಾಸ್, ಹಾಲಿವುಡ್ ಮೂವಿಲಿ ನೀವು ಜೇಮ್ಸ್ ಬಾಂಡ್ ತರ 0 0 0. ಇನ್ನು ಎಷ್ಟು 0 ಅಂತ ಹೇಳ್ತೀಯೋ? ನನಗ್ 0 ಆದ್ಮೇಲೆ ಏನು ಬರಲ್ಲ ಬಾಸ್. ಅಯ್ಯೋ, ನಿನ್ನ ಇಟ್ಕೊಂಡು ಬಾಸ್ ಹೀರೋ ಹೀರೋ ಹೀರೋ. ನಾನು ಹಂಗೆ ಅನ್ಕೊಂಡೆ. ಐ ಆಮ್ ಓಕೆ ಬಾಸ್. ನೀನೇನ್ ಈ ಕಡೆ? ನಮಸ್ತೆ ಮಾಣಿಕಣ್ಣ. ಎಷ್ಟು ಸಲ ನಾನು ನಿಂಗೆ ಹೆಲ್ಪ್ ಮಾಡಿದೀನಿ. ಇದು ಯಾವ್ದೋ ನಾಯೋ ಬೆಕ್ಕೋ ಕಳೆದೋಗಿರೋ ಕೇಸಲ್ಲ, ಇದೊಂದು ಮರ್ಡರ್ ಕೇಸು.
ಅದ್ ನಮ್ಮ ಏರಿಯಾದಲ್ಲಿ ಫಸ್ಟ್ ಟೈಮ್ ಮರ್ಡರ್ ಆಗಿದೆ. ನಾನು ಸಾಲ್ವ್ ಮಾಡ್ತೀನಿ. ನನ್ನ ರಿಸ್ಯೂಮ್ ಅಲ್ಲಿ ಅಪ್ಡೇಟ್ ಮಾಡ್ಕೋತೀನಿ. ನಮ್ ಇನ್ಸ್ಪೆಕ್ಟರ್ ಮೊದ್ಲೇ ಕೋಪಿಷ್ಟ. ಅವ್ರೇನಾದ್ರು ನಿನ್ನ ಇಲ್ಲಿ ನೋಡಿದ್ರೆ ನಾನ್ ಮ್ಯಾನೇಜ್ ಮಾಡ್ತೀನಿ ಮಲ್ಲಿಕ್ ಸರ್, ಡೋಂಟ್ ವರಿ. ಸರಿ ಸರಿ ಸರಿ, ಅದೆಲ್ಲ ಇರ್ಲಿ. ಓವರ್ ಆಕ್ಟಿಂಗ್ ಮಾಡ್ಬೇಡ, ಅವ್ರ ಕಣ್ಣು ಕಾಣಿಸ್ಕೋಬೇಡ ಅಷ್ಟೇ. ಹಲೋ, ಇವ್ರು ಯಾರು ಅನ್ಕೊಂಡ್ರಿ? ಈ ಏರಿಯಾದ ದೊಡ್ಡ ಡಿಟೆಕ್ಟಿವ್ ಮಿಸ್ಟರ್ ರಾಘವ್ ಸರ್. ಏನ್ ಹೇಳಿದ್ರು ಬಸ್? ದಟ್ಸ್ ಎನಫ್. ಸರಿ, ನಡೀರಿ. ಬನ್ನಿ ಬನ್ನಿ. ಏಯ್ ಗೀಚ್ಕೊಳೋ. ಏಯ್ ಏನೋ ಗೀಚ್ಕೊಳೋ ಅಂದ್ರೆ ನನ್ಗುಸ್ತಾ ಇದ್ಯಾ? ನೋಟ್ ಮಾಡ್ಕೊಳೋ. ಓ, ನಿಮ್ ಏಜಾ ಬಾಸ್? ಇನ್ನೊಂದ್ಸರಿ ಏನಾದ್ರೂ ನಿನ್ನ ಏಜ್ ಬಗ್ಗೆ ಕೇಳಿದ್ಯಾ ಅಂದ್ರೆ ಸಾಯಿಸ್ಬಿಡ್ತೀನಿ. ಸಾರಿ ಬಾಸ್. ಬಾಸ್, ನಂಗೊಂದು ಡೌಟ್. ನೀವು ಹುಟ್ಟಿದ್ದು 1947 ಮತ್ತೆ ವಯಸ್ಸಿನ ಬಗ್ಗೆ ಮಾತಾಡ್ತೀಯಲ್ಲ? ಆ ತರ ಅಲ್ಲ ಬಾಸ್, ನೀವು ಹುಟ್ಟಿದ ಮೇಲೆ ಸ್ವತಂತ್ರ ಸಿಕ್ಕಿದ್ದ ಅಂತ. ನೋಟ್ ಮಾಡ್ಕೋ, ಹೇಳಿದ್ದಷ್ಟೇ ನೋಟ್ ಮಾಡ್ಕೋ. ನೀವೇನಾದ್ರು ಹೇಳಿದ್ರೆ ತಾನೇ ಬಾಸ್ ನೋಟ್ ಮಾಡ್ಕೊಳಕ್ಕೆ. ನೀವೇನು ಹೇಳೇ ಇಲ್ವಲ್ಲ. ಇವಾಗ ಹೇಳ್ತೀನಿ, ಸುಮ್ನೆ ನೋಟ್ ಹೇಳಿ ಬಾಸ್. ಏನ್ ನೋಟ್ ಮಾಡ್ಕೊಳ್ಳೋದಿಲ್ಲ? ರಾತ್ರಿ ಸಮಯದಲ್ಲಿ ನಡೆದಿದೆ ಅನ್ಸುತ್ತೆ ಕಣೋ. ಇವಾಗ ಟೈಮ್ ಎಷ್ಟಾಗಿದೆ ಬಾಸ್? 8 AM. ಹಂಗಂದ್ರೆ ನೈಟ್ ಆಗಿರೋದಕ್ಕೆ ತಾನೇ ಬೆಳಗ್ಗೆ ಬಂದಿರೋದು ಬಾಸ್. ಹೇಳು, ಅದು ಗಂಡ್ಸ ಹೆಂಗ್ಸ? ನಿನ್ ಕಣ್ಣಿಗೆ ಬೇರೆ ತರ ಕಾಣ್ತಿದ್ಯಾ? ಲೈಟ್ ಆಗಿ. ಎಲ್ಲಿಂದ ಬಂದೋ ನೀನು? ಅಯ್ಯೋ ದೇವ್ರೆ. ಈ ಇನ್ವೆಸ್ಟಿಗೇಷನ್ ಹೇಗೆ ನಾವು ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗೋದು? ಸಾರಿ ಬಾಸ್, ವಿಚಾರಣೆಗೆ ಅಷ್ಟೇ, ವಿಚಾರಣೆಗೆ. ಲೇ, ಆ ಸೈಕೋ ಬರ್ತಿದ್ದಾನೆ. ಒಂದ್ ಸ್ವಲ್ಪ ಹೊತ್ತಿಗೆ ರೂಮ್ಗೆ ಹೋಗಿ ಔತ್ಕೊಳ್ಳಿ. ಸರ್, ನನಗೆ ಚೆನ್ನಾಗಿ ಗೊತ್ತು. ಏನಾದ್ರೂ ಹೆಲ್ಪ್ ಬೇಕಾ ಅಂತ ಕೇಳ್ತೀನಿ. ಹೇಳಿದ್ ಮಾತ್ರ ಮಾಡ್ರೋ. ಫಸ್ಟ್ ಹೋಗಿ ರೂಮಲ್ಲಿ ಔತ್ಕೊಳ್ರೋ. ಕಿರ್ಚ್ಬೇಡಿ ಸರ್. ಸರ್ ಬನ್ನಿ ಸರ್, ನಾವು ಆಚೆ ಹೋಗಿ ನೋಡೋಣ. ಲೇ 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 ಲೇ. ಅಯ್ಯೋ, ಅಲ್ಲೇನ್ ಸುತ್ತಿದ್ದೀರಾ? ಒಳಗಡೆ ಹೋಗ್ರೋ, ಹೋಗ್ರೋ, ಹೋಗ್ರೋ. ಬಾಡಿ ಇದೆ, ಹುಷಾರಾಗ್ ಬಾ. ಬಾಡಿ ಇದೆ, ಹುಷಾರು, ಹುಷಾರಾಗ್ ಬಾ. ಹುಷಾರು. ಏಯ್, ಈ ಕಡೆ ಬಾರೋ. ಏಯ್, ಹೋಗ ನೀನ್ ಫಸ್ಟ್. ಏ ಶ್ವೇತಾ, ನೀನೇನಿಲ್ಲಿ? ಯಾರವನು? ಬಸ್ ಬಸ್, ನೀವು 1947, ಇವ್ರು 19. ಏಯ್, ಇನ್ನೊಂದ್ಸರಿ ವಯಸ್ಸಿನ ಬಗ್ಗೆ ಮಾತಾಡ್ದೋ. ಏನ್ ಕರ್ಮಗುರು ಇದು. ಹೌದು, ಯಾರ್ ನೀವು? ನಾನು ಡಿಟೆಕ್ಟಿವ್ ರಾಘವ. ಅದನ್ನ ನಾನು ಹೇಳ್ತೀನಿ ಮೇಡಮ್. ಈ ಏರಿಯಾಲಿರೋ ದೊಡ್ಡ ಡಿಟೆಕ್ಟಿವ್ ಇವರೇ, ಮಿಸ್ಟರ್ ರಾಘವ್ ಸರ್. ಗೊತ್ತಾಗ್ತಿದೆ. ಲೇ, ಮೊದ್ಲು ಒಳಗಡೆ ಹೋಗ್ರೋ. ಬನ್ನಿ ಬಾಸ್. ಹೋಗ್ ಸಾಯ್ರೋ. ಬಿಡಲ್ಲ ಅವನು, ನಾನ್ ನೋಡ್ಕೊಂತೀನಿ. ಹಾಯ್, ಐ ಆಮ್ ಜೂನಿಯರ್ ಡಿಟೆಕ್ಟಿವ್ ಪವನ್. ಏಯ್, ನಿನಗ್ ಸಪರೇಟ್ ಆಗಿ ಹೇಳ್ಬೇಕಾ? ಆಮೇಲೆ ಮಾತಾಡಿಸ್ತೀನಿ, ಆಮೇಲೆ. ಬಾಸ್ ಏನು ಬಾಸ್, ನಾವ್ ಎಷ್ಟ್ ದೊಡ್ಡ ಫೇಮಸ್ ಆಗಿರೋ ಡಿಟೆಕ್ಟಿವ್ಗಳು ಈ ತರ ಕಳ್ರ ತರ ಉಸ್ಕೋಬೇಕಾ? ಆ ಇನ್ಸ್ಪೆಕ್ಟರ್ಗೂ ನಮಗೂ ಸ್ವಲ್ಪ ಆಗಲ್ಲ ಕಣೋ. ಏನದು? ಇನ್ಸ್ಪೆಕ್ಟರ್ಗೂ ನಿಮ್ಗೂ ಆಗಲ್ವಾ? ಸ್ವಲ್ಪ ದಿನಕ್ ಮುಂಚೆ ಅವ್ನ ಫ್ರೆಂಡ್ ಅನ್ಕೊಂಡು ಒಬ್ಬ ಬಂದಿದ್ದ. ಅವ್ನಿಗೊಂದ್ ಗತಿ ಕಾಣಿಸಿದ್ದೆ. ಅವಂಗ ನನಗ್ ವಿಚಾರನೆ ಗೊತ್ತಿಲ್ವಲ್ಲ. ನಿಂಗೆ ಇನ್ನೊಂದು ವಿಷಯ ಗೊತ್ತಾ ಬಾಸ್? ಅದು ಅವ್ನ್ ನಡಿಬೇಕಾದ್ರೆ ಹಿಂಗ್ ಕುಡ್ತಾ ನಡಿತಾನಲ್ಲ, ನೋಡಿದ್ಯಾ? ಹೌದು, ಹಿಂಗೆ ಹಿಂಗೆ. ಅದ ಕಾರಣನೇ ನಾನು. ಹೌದಾ ಬಾಸ್? ಅಬ್ಬಬ್ಬ, ನೀವು ಸೂಪರ್ ಬಾಸ್. ಆ ವಿಡಿಯೋ ಯೂಟ್ಯೂಬ್ ವೈರಲ್ ಆಗಿದೆ ಕಣೋ. ನೋಡು, ತೋರ್ಸಿ. ನೋಡು ಫೈಟ್. ಅಯ್ಯೋ ದೇವ್ರೆ ಬಾಸ್.